ನನ್ನ ಹೆಣ್ಮಕ್ಳಿಗೆ ನಾನು ಪ್ರಮಾಣ ಮಾಡಿದೀನಿ, ನನ್ನ ಹೆಣ್ಮಕ್ಳು ಭಾಷೆ ಕೊಟ್ಟಿದ್ದೀನಿ, ನಾನು ಈ ಮುಳುಬಾಗಿಲು ತನಕ ಬಸ್ ಹಾಕ್ತೀನಿ ಅಂತ. ಎಲೆಕ್ಷನ್ ಟೈಮ್ ಅಲ್ಲಿ ಬಸ್ ಹಾಕೋದಲ್ಲ, ನಾನು ಹಾಕ್ತೀನಿ ಇಲ್ಲ. ನಾನು ಇರೋ ತನಕ ನಿಮ್ಗೆ ಹಾಕೊಡ್ತೀನಿ ಅಂತ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ. ಅದರಿಂದ ನೀವೆಲ್ಲ ಸೇರ್ಕೊಂಡು ವ್ಯವಸ್ಥೆ ಆಯ್ತು, ಹಂಗಾದ್ರೆ ಮಾಡ್ಕೊಡ್ತೀನಿ. ಮೊದ್ಲು ಹೇಳ್ಬೋದಲ್ಲ ನೀನು. ಆಯ್ತು ಮಾಡ್ಕೊಡ್ತೀನಿ. ನಾನು ಒಂದ್ಸರಿ ಮಾತಾಡ್ರೆ ಮಾತಾಡ್ತೆ. ನಗೇಶ ನೀನಲ್ಲ, ನಾಗೇಶ್ ಅಲ್ಲಿ ಅಣ್ಣ ನೀನಲ್ಲ ಸ್ವಲ್ಪ ಮಾತಾಡ್ಬೇಕು. ಎಲ್ಲೇ ಹೌದಾ? ಇದು ಅವ್ರ ದೋಸ್ತನ್ ಕಟ್ತಾರಂತೆ, ಸ್ವಲ್ಪ ಸಹಾಯ ಮಾಡ್ಕೊಡು ನನ್ನ ಕಡೆಯಿಂದ. ನನ್ನ ಕಡೆ ತಗೊಂಬಂದು ನೀವೇ ಸಹಾಯ ಮಾಡ್ಕೊಡ್ಬೇಕು ಆಯ್ತಾ? ಆಯ್ತು. ಈಗ ನೀವು ನೋಡ್ತಾ ಇದ್ರಿ, 1 ವರ್ಷದ ಮೇಲೆ 1 ತಿಂಗಳು ಆಗ್ತಾ ಇದೆ. ನಾನು ಇವತ್ತವರೆಗೂ ಹಚ್ಚಿರಲ್ಲ. ನೆನ್ನೆ ಮೀಟಿಂಗ್ ಮಾಡಿದ್ದಾರೆ ನೋಡ್ರಲ್ಲ, ನಮ್ಮ ಚೇರ್ ಹಂಗೆ ಖಾಲಿ ಇದೆ. ಏನ್ ಮಾಡೋದು, ಸರ್ಕಾರ ಹಂಗಿದೆ. ಅವ್ರಿಗೆ ರೈತರು ಮಹಿಳೆಯರದು ಇವ್ರ ಕಷ್ಟ ಯಾವ್ದು ಕೇಳ್ತಲ್ಲ. ನಿಮ್ಮೆಲ್ಲರೂ ಶಾಪ, ಇದಕ್ಕೆ ಯಾರ್ಯಾರು ತೊಂದರೆ ಮಾಡಿದ್ರೆ ಅವ್ರೆಲ್ರಿಗೂ ನಿಮ್ ಶಾಪ ಅದೇ ಇವತ್ತು ಹಿಂಗೆ ಹೋಗಿ 1,000 ಕೋಟಿ ಯಾರು ಮೀಟರ್ ಬಡ್ಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನನಗೂ ಸಹ ಏನಾದ್ರು ಸಾಲ ಬೇಕಂತಂದ್ರೆ ಹೋಗಿದ್ರೆ ಇಮಿಡಿಯೇಟ್ ಆಗಿ 10 ದಿವಸದಲ್ಲಿ ಸಾಲ ಕೊಡುವಂತ ವ್ಯವಸ್ಥೆ ಇತ್ತು. ಇವತ್ತು 5 ಲಕ್ಷದವರೆಗೂ ಬಡ್ಡಿ ಇಲ್ಲ. ನಿಮ್ಮೆಲ್ಲರೂ ಇದು ದೇವ್ರ ಬೇಗನೆ ಅನುಕೂಲ ಮಾಡ್ಕೊಡ್ತಾರೆ. ನಿಮ್ಮೆಲ್ಲರೂ ಶಾಪ ಅವ್ರು ತಟ್ಟುತ್ತೆ, ಯಾರು ಮಾಡಿದ್ರು ಇವಾಗ ಆಯ್ಕೆ ಮಾಡೋದೇನಕ್ಕೆ ಜನರನ್ನ ನಮ್ಮ ಕಷ್ಟ ಸುಖಕ್ಕೆ ಆಗ್ಲಿ ಅಂತ. ಈ ಬ್ಯಾಂಕಿಂದ ಎಲ್ಲ ಬೆಳೆದು ಬ್ಯಾಂಕ್ನ ಮುಗಿಸೋಕ್ ಬಂದ್ರೆ ವ್ಯಕ್ತಿನ ಮುಗಿಸ್ಲಿ ಬೇಕಾದ್ರೆ ನಾವು ಬೇಡ ಅಂತ ಹೇಳಿಲ್ಲ. ಬ್ಯಾಂಕಿನ ವ್ಯವಸ್ಥೆ ಮುಗಿಸ್ಬಿಟ್ರೆ ಹೆಂಗೆ? ನನ್ನ ಪರವಾಗಿ ನಮ್ ನಾಗೇಶ್ ಗೌಡ್ರು ಕೊಡ್ತಾ ನಿಮ್ಗೆ ಆಗ್ಬೋದಾ?